ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವ. ರಾಜಕೀಯ, ಬೆಳಗಾವಿ ರಾಜಕೀಯ ಎಲ್ಲರಿಗೂ ಕುತೂಹಲ. ವಿಶೇಷವಾಗಿ ಈಗಂತೂ ಅಧ್ಯಕ್ಷರಾಗುವ ಒಂದು ಅವಕಾಶದಿಂದ ವಂಚಿತರಾಗಿದ್ದಾರೆ ಸತೀಶ್ ಅವರು. ಇನ್ನು ಅವ್ರಿಗಿದ್ದ ಖಾತೆ ಬಂದದ, ಒಬ್ಬರಿಗೆ ಒಂದೇ ಖಾತೆ ನೆಲಗಟ್ಟಿನಲ್ಲಿ. ಇವ್ರಿಗಾಗೆ ಮಾಡಿದಾರೋ ಅದನ್ನು ನಮ್ಗೆ ಗೊತ್ತಿಲ್ಲ, ಹೈಕಮಾಂಡ್ ಬಿಟ್ಟಂಥ ವಿಷಯ ಅದು. ಈಗ ಬೆಳಗಾವಿ ರಾಜಕೀಯದಲ್ಲಿ ಒಂದು ಚಿಂತನೆ ಶುರುವಾಗಿಬಿಟ್ಟದ. ಅದರಲ್ಲೂ ಜಾರಕಿಹೊಳಿ ವಿರೋಧಿಗಳೆಲ್ಲ DKC CM ಆದಿದ್ದು ಹಾಲು ಕುಡಿದಷ್ಟು ಸಂತೋಷ ಆಗ್ಯದ. ಇದು ನಾ ಹೇಳ್ತಾ ಇಲ್ಲ, ಅವ್ರು ಜನ ಮಾತಾಡ್ತಾ ಇರುವಂಥ ಮಾತು. ಯಾಕೆಂದರೆ ಸಿದ್ದರಾಮಯ್ಯರು ಉಳಿದಿದ್ರೆ ಇಡೀ ಜಿಲ್ಲೆಯ ಮೇಲೆ ಹಿಡಿತವನ್ನು ಜಾರಕಿಹೊಳಿ ಸಹೋದರರು ಬಿಟ್ಟುಕೊಳ್ತಾ ಇರಲಿಲ್ಲ. ಇದೊಂದು ಅವಕಾಶ ಬಂದದ್ದು ನಮಗೆ. ನಾವು ಎಚ್ಚರಾಗೆ ನಾವು ಶಕ್ತಿ ಕ್ರೋಢೀಕರಣ ಮಾಡಬೇಕು ಅನ್ನುವಂಥ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಆರಂಭದಲ್ಲಿನ ಕೇವಲ ಬೆಳಗಾವಿಯಿಂದ ಒಬ್ಬರನ್ನ ಮಾತು ತೆಗೆದುಕೊಂಡು ಉಳಿದನ್ನು ತೆಗೆದುಕೊಳ್ಳಲಿಲ್ಲ ಅನ್ನೋ ಅಸಮಾಧಾನ ಸಹಿತ ಈ ಜಾರಕಿಹೊಳಿ ಸಹೋದರರ ವಿರೋಧಿಗಳಲ್ಲಿ ಇದೆ. ಯಾಕಂತಂದ್ರೆ ಈಗ ತೊಗೊಳ್ಬೇಕಾಗಿತ್ತಲ್ಲ ಲಕ್ಷ್ಮಣ ಸವದಿ ಅವ್ರಿಗೆ. ಯಾಕಂದ್ರೆ ಲಕ್ಷ್ಮಣ ಸವದಿ ಮತ್ತು ವರ್ಸಸ್ ಸತೀಶ್ ಅವರದ್ದು ಬೆಳಗಾವಿ ಜಿಲ್ಲೆ ತುಂಬ ಮನೆಯ ಮಾತುಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಇದ್ದರೂ ಸಹಿತ ಅಷ್ಟೊಂದು ಪ್ರಬಲರಲ್ಲ ಅನ್ನುವಂಥ ಮಾತುಗಳು ಜನಸಾಮಾನ್ಯರಲ್ಲಿ, ಅದರಲ್ಲೂ ಅವ್ರ ವಿರೋಧಿಗಳಲ್ಲ. ಹೀಗಾಗಿ DKC ಅವ್ರು ಯಾಕೆ ತೊಗೊಳ್ಳಿಲ್ಲ, ಅದಕ್ಕೆ ಅವ್ರಿಗೆ ಅದ್ರ ಕಾರಣಗಳಿರ್ಬೋದು ಮತ್ತು ವಾದ ಮಾಡ್ತಾ ಇದ್ದಾರೆ. ಇದು ಇಲ್ಲಿಯ ಜನಮನದ ಮಾತುಗಳು ತಮ್ಮಂತೆಗೆ ಮಾತಾಡ್ತಾ ಇದ್ದೀನಿ ನಾನು. ಯಾಕಂದರೆ ಅದರಲ್ಲೂ ವಿರೋಧಿಗಳು ಏನು ಅವ್ರ ತಲೆಯಲ್ಲಿ ಉಳುತ್ತಿರೋದು ಏನಪ್ಪ ಅನ್ನೋದನ್ನು ಮಾತಾಡ್ತಾ ಇದ್ದಾರೆ. ವಿಶೇಷವಾಗಿ ಈಗಾಗಲೇ ಕೊಡಬೇಕಾಗಿತ್ತು ಲಕ್ಷ್ಮಣ ಸವದಿ ಅವ್ರಿಗೆ, ಮತ್ತು ಅವರು ಸಹಿತ ಸ್ವತಃ ಯಾಕೋ ಏನೋ ಒಬ್ಬಂಟಿ ಆದಂಗೆ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತದೆ. ಆ ಕಾರಣಕ್ಕಾಗಿ ಅದು ಮತ್ತೊಮ್ಮೆ ಜಾಗೃತಿ ಮಾಡಿಸುವಾಗ ಒಂದು ಮಾತು ಮಾತಾಡಿದ್ದಾರೆ. ಆ ಮಾತಿನ ಬಗ್ಗೆ ಒಂದಿಷ್ಟು ನೋಡಬೇಕಾಗಿದೆ. ಸಂಪುಟಕ್ಕೆ ಇನ್ನೂ 20 ಶಾಸಕರನ್ನು ಸೇರಿಸಿಕೊಳ್ಳಲು ಅವಕಾಶವಿದೆ. ನಾ ಮಾತಾಡಿದ್ದಲ್ಲ, ಇದು ಸೌದಿ ಅವ್ರು ಮಾತಾಡಿದಂಥದ್ದು. ಇನ್ನೂ 20 ಜನ ಸೇರಿಸಿಕೊಳ್ಳೋ ಅವಕಾಶ ಇದೆ. ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಅವರು ನನಗೆ ಸಚಿವ ಸ್ಥಾನದ ಭರವಸೆ ನೀಡಿದ್ದರು. ನನಗೆ ಸಚಿವ ಮಾಡ್ತಾನೆ ಭರವಸೆ ನೀಡಿದ್ರು ಇಬ್ಬರು, ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯನವರು. ಕಾದು ನೋಡುತ್ತೇನೆ ಈಗ ಕೊಡ್ಬೋದು ಅಂತೇಳಿ. ಇಲ್ಲಿ ನಾವು ಈ ಮಾತುಗಳನ್ನು ಗಮನಿಸಿದಾಗ ಅವ್ರಿಗೂ ಭಯ ಅದ, ನನಗೆ ಕೊಡ್ತಾರೋ ಇಲ್ಲಪ್ಪ ಈ ಸಲ ಆದರೂ ಅಂತ. ಯಾಕಂದ್ರೆ ಹಿಂದೂ ಹಿಂಗೆ ಹೇಳಿದ್ರು ಮಾತಾ, ಈಗೂ ಹೀಗೆ ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಆ ಸಂದರ್ಭದಲ್ಲೇ ಸತೀಶ್ ಅವರು ಆಟ ಬಂದರು, ಮತ್ತೇನೋ ಬಂತು, ರಾಜಕೀಯವಾಗಿ ನಮ್ಮ ಸತೀಶರು ದೂರ. ಈಗಾದರೂ ಈಗೂ ನಂಬಿಕೆ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಲಕ್ಷ್ಮಣ್ ಸವದಿ ಅವರಿಗೆ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಿ ಇವತ್ತು ಪ್ರಬಲವಾಗಿ ಇವತ್ತು ಸತೀಶ್ ಅವರು ಮತ್ತು ಜಾರಕಿಹೊಳಿ ಕುಟುಂಬ ಬೆಳೆದು ನಿಂತಿದ್ದ, ಏನು ಸುಳ್ಳೇನಲ್ಲ. ಹೀಗಾಗಿ ಬೆಳಗಾವಿಯಲ್ಲಿ ಇನ್ನೊಂದು ಶಕ್ತಿ ಕೇಂದ್ರವನ್ನು ತಯಾರು ಮಾಡಬೇಕು ಅನ್ನೋ ಇಚ್ಛಾ ಸುತಾರಾಮ್ ಸತೀಶ್ ಅವರಲ್ಲೂ ಇಲ್ಲ, ಅವ್ರ ಸಹೋದರರಲ್ಲೂ ಇಲ್ಲ. ಯಾಕೆಂದ್ರೆ ಈಗ ಬಂದಂಥ ಶಕ್ತಿಯನ್ನು ಇನ್ನು ಕ್ರೋಢೀಕರಣ ಮಾಡಿ ಬೆಳಗಾವಿಯನ್ನು ತಮ್ಮ ಕಪ್ಪು ಇಟ್ಕೊಳ್ಬೇಕು ಅನ್ನೋಂಥ ವಿಚಾರ ಇರ್ಬೋದು. ಅಲ್ಲಿ ತಪ್ಪಂತೇನಲ್ಲ ಅದು. ಯಾಕಂದ್ರೆ ಹಿಂದೆ ಉಮೇಶ್ ಕತ್ತಿ ಅವರು ಅದನ್ನ ಪ್ರಯತ್ನ ಮಾಡಿದ್ರು, ಇನ್ನೊಂದವರು ಅದನ್ನ ಪ್ರಯತ್ನ ಮಾಡಿದ್ರು, ನಾನು ಇದು ಅದನ್ನ ಮಾಡ್ತಿದ್ದೇನೋ, ಇನ್ನೊಬ್ಬರು ಸಹಿತ ಪ್ರಯತ್ನ ಮಾಡಿದ್ರು. ಯಾರಿಗೆ ಸಾಧ್ಯ ಮಾಡಿದ್ದಾರೆ ಇಲ್ಲ. ಒಂದು ಕಾಲಕ್ಕೆ VL ಪಾಟೀಲ್ ಸಹಿತ ಇಡೀ ಬೆಳಗಾವಿ ಜಿಲ್ಲೆಯನ್ನು ತಮ್ಮ ಕಪ್ಪು ಇಟ್ಕೊಂಡಿದ್ರು ಅನ್ನೋದನ್ನು ನಾವೇನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸ್ವತಃ ಅಂದರೆ ಮುಖ್ಯಮಂತ್ರಿ ದೇವರಾಜ್ ಅರಸರು VL ಪಾಟೀಲರ ಶಕ್ತಿಯನ್ನು ಮುರಿಸಲುವಾಗಿ ಅದನ್ನು ರಿಸರ್ವೇಷನ್ ಮಾಡಿಬಿಟ್ರು ರಾಯಬಾಗ್ ಅನ್ನೋದು ಇತಿಹಾಸದಲ್ಲಿ ದಾಖಲಾದಂಥ ವಿಷಯ. ಅಂದ್ರೆ ಇದರ ಅರ್ಥ ಇಷ್ಟ, ಇಲ್ಲೇ ಹೇಗಾದರೂ ಇನ್ನೂ ಪ್ರಬಲರಾಗ್ತಾಯಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಮುಂದುವರೆದಿದ್ರೆ ಅದೇನೋ ಆಯಿತು ಅವ್ರ ಮಧ್ಯದಲ್ಲೇ. ಅದು ಇವತ್ತು ಈಗಾಗಲೇ ಎಲ್ಲರೂ ಡಿಸ್ಕಷನ್ ಮಾಡುವಂಥ ವಿಷಯ. ಈಗ DKC ಬಂದಿದ್ದಾರೆ, ಈಗ ನಮಗೆ ಅನುಕೂಲ ಆಗ್ಬೋದು ಅನ್ನೋದು ಜಾರಕಿಹೊಳಿ ಸಹೋದರ ವಿರೋಧಿಗಳು ಎಲ್ಲರೂ ವಿಚಾರ. ಹೀಗಾಗಿ ಅವ್ರು ಈಗ ಮೊದಲು ಬಯಸುತ್ತಿರೋದು ಏನಪ್ಪ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರಿಗೆ ಕೊಡ್ತಿರೋ ಇಲ್ಲೋ ಗೊತ್ತಿಲ್ಲ ಸಚಿವಗಿರಿ. ಆದರೆ ಲಕ್ಷ್ಮಣ್ ಸವದಿ ಅವರಿಗೆ ಕೊಡಲೇಬೇಕಾದಂಥದ್ದು ಬೇಕು ಅನ್ನುವಂಥ ಹಠವನ್ನು ಸಹಿತ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಇದರಿಂದಾಗಿ ಲಕ್ಷ್ಮಣ ಸವದಿ ಅವ್ರಿಗೆ ಒಂದು 100ನೇ ಬಲ ಬಂದಿರ್ಬೋದು, ಇಲ್ಲಂತಲ್ಲ. ಆದರೆ DKC ಅವರು ಮೊದಲನೇ ಒಂದು ಇದರಲ್ಲಿ ತೊಗೊಳ್ಬೋದಾಗಿತ್ತಲ್ಲ ಅನ್ನೋ ಒಂದು ಮಾತುಗಳಿಗೆ ಈಗ ಒಂದು ಸಮಾಧಾನಕರವಾಗಿ ಅವರ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ, 20 ತೊಗೊಳ್ತಾರೆ ಅಂತೇಳಿ. ಮತ್ತು ಆರಂಭದಲ್ಲೆಲ್ಲ ಹಿರಿಯರನ್ನು ತೆಗೆದುಕೊಂಡಾರೆ. ಅದರಲ್ಲೇ ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೀವಿ. ಏನಂತಂದ್ರೆ ಇನ್ನೊಂದು ಗಮನಿಸಬೇಕಾದ್ರೆ ಸೂಕ್ಷ್ಮವಾಗಿ ಆ್ಯಕ್ಚುಲಿ ಸತೀಶ್ ಅವರ ಶಕ್ತಿ ಯಾರ ಅಂದರೆ ಸಿದ್ದರಾಮಯ್ಯ. ಹಿಂದುಳಿದ ಅಥವಾ ಅಹಿಂದ ಮೂಮೆಂಟ್ದಿಂದಾಗೆ
ವಿಶೇಷವಾದ ಲಾಭ ಸಿದ್ದರಾಮಯ್ಯರ ಜೊತೆಗೆ ಸತೀಶ್ ಅವ್ರಿಗೂ ಅಷ್ಟಾಗಿದ್ದೀನಿ ಸುಳ್ಳಿನಲ್ಲ. ಹೀಗಾಗಿ ಆ ಶಕ್ತಿ ಮುರಿಬೇಕಾಗಿತ್ತಲ್ಲ ಡಿ ಕೆ ಶಿ ಅವರಿಗೆ. ಎಲ್ಲಿವರೆಗೆ ಸಿದ್ದರಾಮಯ್ಯರು ಇವರು ಬೈದಿಂದ ಸೇರಿದಿಲ್ವೋ ಅಲ್ಲಿವರೆಗೆ ನನಗೆ ಹೇಳಿಕೆ ಇಲ್ಲ ಅನ್ನೋದು ಸ್ಪಷ್ಟ ಆಗಿತ್ತು. ಈಗ ಆ ಒಂದು ವಿಷಯದಲ್ಲಿ ಯಶಸ್ವಿಯಾಗಿದ್ದಾರೆ. ಹೇಗೋ ಏನೋ ಅವ್ರ ಕಾಲು ಬಿದ್ದು ಮತ್ತೇನೋ ಮಾಡಿ ಒತ್ತಡ ತಂದು ಹೈಕಮಾಂಡ್ ಒತ್ತಡ ತಂದು ಏನೆಲ್ಲ ಮಾಡಿ ಈ ಕಳೆದ ಒಂದು ವರ್ಷ ನೋಡ್ತಾ ಇದ್ವಿ ನಾವು ಯಾವ ರೀತಿಯಾಗಿ ನಮ್ಮ ಡಿ ಕೆ ಶಿ ಅವರು ಪ್ರಯತ್ನ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಿದ್ದರಾಮಯ್ಯನ ಸರಿಸ್ಬೇಕಂತೇಳಿ. ಅದಕ್ಕೆ ಎರಡು ಕಾರಣ. ಒಂದು, ತಾವು ಮುಖ್ಯಮಂತ್ರಿ ಆಗುವಂಥದ್ದು. ಎರಡನೇದು, ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಬ್ಬ ಪ್ರತಿಸ್ಪರ್ಧಿಯನ್ನು ಸಿದ್ದರಾಮಯ್ಯನವ್ರು ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದು. ಮತ್ತು ಸಿದ್ದರಾಮಯ್ಯನವರು 2028ರವರೆಗೆ ಉಳಿದಿದ್ರೆ ನಿಶ್ಚಿತವಾಗಿಯೂ ಸತೀಶ್ ಅವರನ್ನು ಈ ಮುಖ್ಯಮಂತ್ರಿ ಪೀಠಕ್ಕೆ ತಂದು ನಿಲ್ಲಿಸೇ ಬಿಡ್ತಿದ್ರು ಅನ್ನೋದು ಅವ್ರಿಗೆ ಖಾತ್ರಿ ಆಗಿತ್ತು. ಹೀಗಾಗಿ ಡಿ ಕೆ ಶಿ ಅವರು ಏನು ಮಾಡಿದರು, ಇದರಲ್ಲಿ ಯಶಸ್ವಿ ಆದರು. ಸಿದ್ದರಾಮಯ್ಯ ತಮಗೆ ತಗೊಳ್ಳಲೇ ಬಹಳಷ್ಟು ಯಶಸ್ವಿ ಆದರು. ಅಷ್ಟೇ ಅಲ್ಲ, ಅವ್ರಿಗೆ ಬೇಕಾದಂಥವ್ರನ್ನ ಇವತ್ತು ಅನಿವಾರ್ಯವಾಗಿ ಸಂಪುಟದಲ್ಲಿ ತೆಗೆದುಕೊಂಡಿದ್ದಾರೆ. ಈಗೇನು ಕಾಣುತ್ತಿರುವಂಥ ಏನು ಒಂದು ಈ ಪ್ರಥಮ ಒಂದು ಸಂಪುಟ ವಿಸ್ತರಣೆ ಆಗಿದೆ, ಅದರಲ್ಲೆಲ್ಲ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯ ಬೇಕಾದಂಥವ್ರು, ಕೆಲವೊಂದು ಜನ ಇಬ್ಬರಿಗೆ ಬೇಕಾದಂಥವ್ರು ಇದ್ದಾರೆ, ಆ ಮದ್ದು ಬೇರೆ. ಆದರೆ ಈಗ ಮಾತ್ರ ಹಿರಿಯನ್ನು ತೆಗೆದುಕೊಂಡ ಸಿದ್ದರಾಮಯ್ಯರ ಮನಸ್ಸು ಗೆಲ್ಲುವಲ್ಲೇ ಮೊದಲು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಳುವಲ್ಲೇ ಸಿದ್ದರಾಮಯ್ಯರಿಂದ ನಮ್ಮ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಇಟ್ ಮೀನ್ಸ್ ಡಿ ಕೆ ಶಿ ಯಶಸ್ವಿಯಾಗಿದ್ದಾರೆ. ಈಗ ಇನ್ನು ಮುಂದಿನ ಗುರಿ ಅವ್ರದ್ದು ಏನಪ್ಪ, ಅವ್ರ ನೆಕ್ಸ್ಟ್ ಗುರಿನ ಇನ್ನು ಅವ್ರಿಗೆ ಈಗ ಕಾಂಪಿಟೇಟರ್ ಯಾರು ಅವ್ರಿಗೆ ಗೊತ್ತದ. ಈಗಿದ್ದಂಥ ಎಲ್ಲ ಇವತ್ತು ಎಸ್ ಕೆ ಪಾಟೀಲ್ ಇರ್ಬೋದು, ಈಗಿದ್ದಂಥ ಪರಮೇಶ್ವರ್ ಇರ್ಬೋದು, ಇನ್ನುಳಿದವ್ರು ಯಾರು ಅವ್ರಿಗಿನ ಮುಂದಿನದಲ್ಲಿ ಒಂದು ಭಯ ಆದವ್ರಿಗೆ ಸತೀಶ್ ಅವ್ರನ್ನ ಬಿಟ್ಟರೆ. ಎರಡನೇದು ಪ್ರಿಯಾಂಕ ಖರ್ಗೆ ಅವರು ಅಷ್ಟು ಎಬಿಲಿಟಿ ಇದ್ದಂಥ ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ದಾರೆ. ಮತ್ತು ಜೊತೆಗಿಂದ ರಾಜಕೀಯವಾಗಿ ಅವ್ರ ತಂದೆ ಅಧ್ಯಕ್ಷ, ರಾಷ್ಟ್ರೀಯ AICC ಅಧ್ಯಕ್ಷರಿರೋದ್ರಾಗಿ ಅವ್ರು ಹಿಂದೆಲ್ಲ ನಾಳೆ ಪ್ರತಿಸ್ಪರ್ಧಿ ಆಗ್ತಾರೆ, ಒಂದು ಸಮಬಲದ ಏಜ್ ಅವರಿದ್ದಾರೆ ಅನ್ನೋಂಥ ಭಯ ಅದ. ಆದರೆ ಇನ್ನು ಮುಂದಾಗುವಂಥದ್ದು ಈಗ ಬರುವಂಥದ್ದು ಸತೀಶ್ ಅವ್ರದ್ದು, ಅದನ್ನು ತಪ್ಪಿಸುವಲ್ಲೇ ಯಶಸ್ವಿಯಾಗಿದ್ದಾರೆ. ಇನ್ನು ಬೆಳಗಾವಿಯಲ್ಲೂ ಸಹಿತ ಈ ನಮ್ಮ ಲಕ್ಷ್ಮಣ ಸವದಿಯವ್ರನ್ನ ಮಿನಿಸ್ಟರ್ಶಿಪ್ ಕೊಡಿಸುವಲ್ಲೇ ಇವರು ಇದಂಥವ್ರು ಒಪ್ಪಿಗೆ ಕೊಡ್ತಾರ ಸತೀಶ್ ಅವರು ಹೇಗಾದರೂ ಈ ಒಂದು ಮಂತ್ರಿಗಳನ್ನ ತಪ್ಪಿಸ್ತಾರ ಅನ್ನೋ ಭಯನೂ ಗೊಂದಲನೂ ನಮ್ಮ ಲಕ್ಷ್ಮಣ ಸವದಿಯವರು ಇದ್ದಂಗೆ ಕಾಣ್ತದೆ. ಯಾಕಂದ್ರೆ ಅಷ್ಟೊಂದು ಪ್ರಬಲರದಾರೆ ಇವತ್ತು. ಆದ್ರೆ ಇವತ್ತು ಡಿ ಕೆ ಶಿ ಮುಖ್ಯಮಂತ್ರಿ ಆಗಿದ್ದರಿಂದಾಗೆ ಒಂದು ಭರವಸೆ ಏನಪ್ಪ ಅಂತಂದ್ರೆ ಡಿ ಕೆ ಶಿ ಅವರು ಯಾವುದೇ ಕಾಲಕ್ಕೂ ತಮ್ಮ ಪ್ರತಿಸ್ಪರ್ಧಿಯನ್ನು ತಾವೇ ರೆಡಿ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಬೆಳಗಾವಿಯಲ್ಲೇ ಇಲ್ಲೇ ಒಂದು ಏನು ಅಂತಾರಲ್ಲ ಬಫರ್ ಸ್ಟೇಟ್ ಅಂತೀವಿ ನಾವು ವಿಶೇಷವಾಗಿ. ಎರಡು ರಾಷ್ಟ್ರಗಳ ಮಧ್ಯೆ ಒಂದು ರಾಷ್ಟ್ರ ಇಟ್ಕೊಂಡ್ಬಿಡೋದು, ಅವರು ಏರಿ ಬರೋಂಗಿಲ್ಲ, ಇವರು ಏರಿ ಹೋಗಿಲ್ಲ ಅಂತ ಒಂದು ಬಫರ್ ಸ್ಟೇಟ್ ಮಾಡುವಂಗೆ ನಮ್ಮ ಲಕ್ಷ್ಮಣ ಸವದಿಯವ್ರನ್ನ ಇಟ್ಟು ಬಿಟ್ರಪ್ಪ ಅಂದ್ರೆ ಇಲ್ಲೇ ಬೆಳಗಾವಿ ಒಳಗೆ ಅವ್ರು ರಾಜಕೀಯ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏರಾಡಿದಾಗ ಅವ್ರ ಸಮಯ ಹೋಗತ್ತೆ ಆಳ್ಬಹುದು ಅನ್ನುವಂಥ ತಂತ್ರಗಾರಿಕೆನೂ ಇರ್ಬೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯರಂಥ ಬುದ್ಧಿವಂತರನ್ನ, ಬಲಿಷ್ಠರನ್ನ, ಮಾಸ್ ಲೀಡರ್ನ ಬದಿಗೆ ಸರಿಸುವಲ್ಲ ಒಂದು ಮಾತು ಅಂದಿದ್ರಿಂದ ಅವ್ರು ನಾವು ಒದ್ದಾದರೂ ಭಾರತಗಳು ಹೋಗ್ತೀವಿ ಅಂತೇಳಿ ಇಲ್ಲಿ ಒದಕ್ಕೆ ಹೋಗಲಿಲ್ಲ. ಕಾಲು ಬಿದ್ದು ಕಾಲಂಗೂ ಹಚ್ಕೊಂಡ್ಬಿಟ್ಬಿಟ್ರು. ಇವತ್ತು ಬಲಿಷ್ಠ ಆಗಿದ್ದಾರೆ. ಹೀಗಾಗಿ ಅವರು ಇನ್ನೊಂದು ಶಕ್ತಿ ಕೇಂದ್ರ, ಅದರಲ್ಲೂ ರಾಜ್ಯ ಮಟ್ಟದ ಶಕ್ತಿ ಕೇಂದ್ರ ಮಾಡಲಿಕ್ಕೆ ಸುತಾರಾಮ್ ಒಪ್ಪುವುದಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಡಿ ಕೆ ಶಿ ಅವರು ಮುಂದಿನ ಸಂಪುಟ ರಚನೆಯಲ್ಲೇ ಲಕ್ಷ್ಮಣ ಸವದಿಯವ್ರನ್ನ ತೆಗೆದುಕೊಳ್ಬಹುದು ಅನ್ನುವಂಥ ಮಾತುಗಳು ಕೇಳೋ ಜೊತೆಗೆ ಒಂದು ಭಯಾನೂ ಅದ ಲಕ್ಷ್ಮಣ ಸವದಿಯವರಲ್ಲೇ. ಇವರು ಅಂದಂಗೆ ನಡೀತಾರ, ಸಿದ್ದರಾಮಯ್ಯವ್ರು ಕೊಟ್ಟಿದ್ದು ಎರಡೂ ತೊಗೊಂಡಾರ ಹೆಸರು ಅವರು. ಯಾಕಂದರೆ ಇವತ್ತಿನ ಸರ್ಕಾರ ವಿದೌಟ್ ಸಿದ್ದರಾಮಯ್ಯ ಸಪೋರ್ಟ್ ಇಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರೂ ಗೊತ್ತಿರುವಂಥ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಿಶ್ಚಿತವಾಗಿಯೂ ಉಪಮುಖ್ಯಮಂತ್ರಿಯನ್ನಾಗಿ ಪರಮೇಶ್ವರರು ಮಾಡುವಂಗೆ ಸತೀಶ್ ಅವ್ರನ್ನ ಯಾಕೆ ಮಾಡಿಸ್ಲಿಲ್ಲ ಅನ್ನೋ ಸಹಿತ ಇಲ್ಲಿ ಕುತೂಹಲಕಾರಿ ಅದ. ಯಾಕಂದ್ರೆ ಇದನ್ನು ಭಾಳ ಸೂಕ್ಷ್ಮ ವಿಚಾರ ಮಾಡಬೇಕಾಗ್ಯದ. ಒಂದು, ಸಿದ್ದರಾಮಯ್ಯ ಪೂರ್ತಿಯಾಗಿ ಸತೀಶ್ ಅವರ ಬದಲಾಗಿ ಒಂದು ದೂರೀಕರಣ ಆಗಿರ್ಬೋದು, ಇಲ್ಲ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಒಪ್ಪಂದಾಗೆ ಸತೀಶ್ ಅವರು ದೂರ ಇರ್ಬೋದು, ಅವ್ರು ಬೇಕಾದಂಥ ಪರಮೇಶ್ವರ್ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ಅಷ್ಟೇ ಸಹಿತದ. ಹೀಗಾಗಿ ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಈ ಎಲ್ಲ ರಾಜಕೀಯ ಗೊಂದಲದಲ್ಲಿ ನನ್ನ ಪರಿಸ್ಥಿತಿ ಏನಾಗಿತ್ತು ಅನ್ನುವಂಥ ಒಂದು ಚಿಂತೆ ಲಕ್ಷ್ಮಣ ಸವದಿಯವರಿಗೆ ಇರುವುದಂತೆ ಸ್ವಾಭಾವಿಕ. ಆದರೆ ಡಿ ಕೆ ಶಿ ಜಾನ ನಿಶ್ಚಿತವಾಗಿಯೂ ಬೆಳಗಾವಿಯಲ್ಲೇ ಇವ್ರು ಗಿರಿಕಿ ಹಾಕಬೇಕು, ಲಕ್ಷ್ಮಣ ವರ್ಸಸ್ ಸತೀಶ್ ಅಂತ ಮಾಡುವಂಥ ಪ್ರಯತ್ನ ಭಾಳ ಇದ್ದೇವೆ ಅನ್ನೋದು ಬಹಳ ಜನರ ಬೆಳಗಾವಿಯಲ್ಲಿ ಇರುತ್ತಿರೋದು ಜನರ ಅಭಿಪ್ರಾಯ. ಇದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನೋಡೋಣ ಏನಾಗ್ಬೋದು. ಲಕ್ಷ್ಮಣ ಸವದಿಯವರಿಗೆ ಮಂತ್ರಿಗಿರಿ ಸಿಗ್ತದನ,
ಜೊತೆಗೆ ಉಸ್ತುವಾರಿ ಅವ್ರಿಗೆ ಕೊಡ್ತಾರೆ ಸಿಗ್ತದನ ಇದು ಒಂದು ಚರ್ಚೆ ಅದ ರೀ. ಉಸ್ತುವಾರಿ ಲಕ್ಷ್ಮಣವ್ರಿಗೆ ಸಿಗ್ತದೆ ಏನು ಅನ್ನುವಂಥದ್ದು, ಆದರೆ ದೂರದ ಕನಸ ಆಗ್ತದೆ ಗೊತ್ತಿಲ್ಲ. ಸತೀಶ್ ಅವರು ಅಷ್ಟು ತಿಳ್ಕೊಳ್ಳೋಷ್ಟು ಈಜಿನೂ ಇಲ್ಲ. ಈಸ್ ಎ ಶ್ರೂಡ್ ಮ್ಯಾನ್ ದೆರ್ ಇಸ್ ನೋ ಡೌಟ್. ಅದಕ್ಕಾಗಿ ಈ ಮುಂಬರುವ ದಿನಗಳನ್ನು ಎದುರು ನೋಡೋಣ ಅಂತ ಹೇಳ್ತಾ ಲಕ್ಷ್ಮಣ್ ಅವರಿಗೆ ಸತೀಶ್ ಅವ್ರಿಗೆ ಇಬ್ಬರು ಒಳ್ಳೇದಾಗಲಿ, ಯಾರು ಗೆಲ್ತಾರೆ ಗೆಲ್ಲಿ. ಆದರೆ ಇವರಿಬ್ಬರಲ್ಲೂ ನಾವು ಕೇಳ್ಕೊಳ್ಳೋದು ಇಷ್ಟ, ಹಿಂದುಳಿದ ಬಿದ್ದ ಸಮುದಾಯ ಬಗ್ಗೆ, ಒಂದಿಷ್ಟು ರೈತರ ಬಗ್ಗೆ ಕಾಳಜಿ ಇದ್ದ ಇಡೀ ಜಿಲ್ಲೆಯನ್ನು ನೀರಾವರಿಯನ್ನಾಗಿ ಮಾಡೋ ಜೊತೆಗೆ ಎಲ್ಲ PKPSಗಳಿಗೆ, ಬೆಳಗಾವಿ ಜಿಲ್ಲೆ PKPSಗಳಿಗೆ ಗೋಡೌನ್ಗಳನ್ನು ಮಾಡಿಕೊಟ್ಟು ಅಲ್ಲಿ ರೈತ ಬೆಳೆದ ಬೆಳೆ ಇಡುವಂಥ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಳ್ಳಿ ಅನ್ನೋದು ನಮ್ಮ ಕಳಕಳಿ ವಿನಂತಿ. ಏನು ಮಾಡ್ತಾರೆ ಗೊತ್ತಿಲ್ಲ, ಆದರೂ ನೋಡೋಣ, ವೇಟ್ ಆ್ಯಂಡ್ ಸಿ ವಾಟ್ ವಿಲ್ ಬಿ ಹ್ಯಾಪನ್ ಇನ್ ದ ಫ್ಯೂಚರ್ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ತರಬಹುದು ಸತ್ಯಕ್ಕಾಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.